ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕುಶಲಂದು 4ನೇ ವರ್ಷದ ಹುಟ್ಟುಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತು ನಮ್ಮ ಕುಶಲನ್ ಜೊತೆಗೆ ಅವ್ರದ್ದು ಮಿಸ್ ಮಮತಾ ಮಿಸ್ ಅಂತಿದ್ದಾರೆ, ಅವ್ರದ್ದು ಕೂಡ ಬರ್ತ್ಡೇ ಇತ್ತು. ಹಾಗಾಗಿ ಸ್ಕೂಲಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಅಲ್ಲಿರೋ ಆಯಮ್ಮ ಅವರಿಗೆಲ್ಲ ರಿಟರ್ನ್ ಗಿಫ್ಟ್ಸು ಕೊಟ್ಟಿವಿ. ಹಾಗೆ ಟ್ಯೂಷನ್ನಲ್ಲಿ ಕೂಡ ನಾವು ಅವಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಮನೆಯಲ್ಲಿ ಕೂಡ ಚಿಕ್ಕದಾಗಿ ಕುಶಲನ ಫ್ರೆಂಡ್ಸಿಗೆಲ್ಲ ಕರೆದು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಸ್ವಲ್ಪ ಫೋಟೋಗಳನ್ನು ಇಲ್ಲಿ ಹಾಕಿದ್ದೀನಿ. ಇನ್ನು ನಮ್ಮ ಕುಶಲ ಫ್ರೆಂಡ್ಸ್ ಬಂದಿರುವಂಥ ಗೆಸ್ಟ್ ಎಲ್ಲರದು ಕೂಡ ಲಾಸ್ಟಲ್ಲಿ ಕೆಲವು ಫೋಟೋಸ್ಗಳನ್ನು ಹಾಕಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ. ನಾನು ಮುಂಚೆನೇ ಹೇಳಿದ್ನೆಲ್ಲ, ನಮ್ಮ ಕುಶಲ ಅವರು ಮಿಸ್ದು ಕೂಡ ಅಂದರೆ ಮಮತಾ ಮಿಸ್ದು ಕೂಡ ಇವತ್ತೇ ಬರ್ತ್ಡೇ ಇದೆ. ಹಾಗಾಗಿ ಕುಶಲ ಮತ್ತು ಮಮತಾ ಅಂತೇಳಿ ಒಂದು ಕೇಕ್ ಮೇಲೆ ಬರೆಸಿ ಕೇಕ್ನ ಪ್ಯಾಕ್ ಮಾಡಿಸ್ಕೊಂಡು ಬೇಕರಿ ಹಿಂದೆನೇ ಸ್ಕೂಲ್ ಇರೋದು. ಹಾಗಾಗಿ ನಾನು ಮತ್ತು ಕುಶಲ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಜೊತೆಗೆ ಮಹೇಶ್, ಅವ್ರ ಪಪ್ಪ, ಅವ್ರ ಚಿಕ್ಕಿ ವಾಣಿಶ್ರೀ, ಅವ್ರ ಬಾಬಾಯಿ ಕಾರ್ತಿಕ್ ಎಲ್ಲರೂ ಕೂಡ ಹೋಗಿದ್ವಿ. ಅವ್ರ ಮಮ್ಮಿ ಒಂದೇ ಡ್ಯೂಟಿ ಹೋಗಿದ್ಲಲ್ಲ, ಹಾಗಾಗಿ ಅವಳೊಬ್ಬಳೇ ಇಲ್ಲ. ಇವರೇ ನೋಡಿ ಮಮತಾ ಮಿಸ್. ಮಾಂಟೆಸರಿ ನಮ್ಮ ಕುಶಲ 2 ವರ್ಷ ಓದಿದಾಳಲ್ಲ, 2 ವರ್ಷ ಕೂಡ ಮಮತಾ ಮಿಸ್ ಜೊತೆಗೇನೆ ಈ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ದಾಳೆ. ಅಂದರೆ 3ನೇ ವರ್ಷದ ಹುಟ್ಟುಹಬ್ಬದ ವಿಡಿಯೋದಲ್ಲಿ ಕೂಡ ಮಮತಾ ಮಿಸ್ಸು ಮತ್ತು ನಮ್ಮ ಕುಶಲ ಇಬ್ಬರು ಜೊತೆಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ಕೂಲಲ್ಲಿ. ಕ್ಯಾಂಡಲನ್ನು ಹಚ್ಚಿ ಕೇಕ್ ಕಟ್ ಮಾಡುವಾಗ ಮಕ್ಕಳು ಮತ್ತು ಅವ್ರ ಮಿಸ್ಗಳು ಎಲ್ಲರೂ ವಿಶ್ ಮಾಡಿದ್ದೀವಿ, ನೀವೇ ಕೇಳಿ. ಆಮೇಲೆ ಕೇಕ್ ಕಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ವಿ. ಹಾಗೆ ಅಲ್ಲಿರುವಂಥ ಮಕ್ಕಳಿಗೆ, ಟೀಚರ್ಸಿಗೆ, ಆಯಮ್ಮದವ್ರಿಗೆ ಎಲ್ಲರಿಗೂ ಕೂಡ ಕೇಕನ್ನು ಕೊಟ್ವಿ. ಅದ್ರ ಜೊತೆಗೆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ತಂದಿದ್ವಿ ನಾವು. ಅದ್ರ ಜೊತೆಗೆ ಚಾಕ್ಲೇಟ್ ಕೂಡ ಎಲ್ಲನೂ ಹಂಚಿದ್ವಿ. ನಾವು 3ನೇ ವರ್ಷದ ಬರ್ತ್ಡೇ ವಿಡಿಯೋ ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ. ಅದರಲ್ಲಿ ಕೂಡ ಈ ರೀತಿಯಾಗಿ ಇದೇ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅವಳದು 2ನೇ ವರ್ಷದ ಬರ್ತ್ಡೇ ವಿಡಿಯೋ ಕೂಡ ಇದೆ. ಯಾಕಂದರೆ ನಾವು ಅವಾಗೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಇಯರ್ದು ಒಂದೇ ಇಲ್ಲ, ಯಾಕಂದರೆ ಅವಾಗ ನಮ್ಮದು ಯೂಟ್ಯೂಬ್ ಚಾನಲ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲಲ್ಲ. ಹಾಗಾಗಿ ಇದು 4ನೇ ವರ್ಷದ ಅವಳದು ಹುಟ್ಟುಹಬ್ಬ. ಮಕ್ಕಳ ಹುಟ್ಟುಹಬ್ಬನ ಈ ರೀತಿ ಮಕ್ಕಳ ಜೊತೆಗೆ ಆಚರಿಸಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ, ಒಂದು ಮೆಮೊರಿ ಕೂಡ ಇರುತ್ತೆ. ಯಾಕಂದರೆ ಮಕ್ಕಳು ಒಂದೊಂದು ಸಲ ಒಂದೊಂದು ಸ್ಕೂಲಲ್ಲಿ ಒಂದು ಕ್ಲಾಸಲ್ಲಿ ಓದ್ತಾ ಇರ್ತಾರಲ್ಲ. ಹಾಗಾಗಿ ಇನ್ನು ನಮ್ಮ ಕುಶಲನ ಜೊತೆಗೆ ಅವ್ರ ಕಾರ್ತಿಕ್, ಬಾಬಾಯಿ, ಮಹೇಶು ಎಲ್ಲರೂ ಕೂಡ ಹಂಚ್ತಾ ಇದ್ದಾರೆ. ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಅವಳಿಗೆ ಕೂತ್ಕೊಳ್ಳೋದು ಸ್ವಲ್ಪ ಅಭ್ಯಾಸ ಆಗಲಿ ಅಂತೇಳಿ ಟ್ಯೂಷನ್ ಕೂಡ ಅಡ್ಮಿಷನ್ ಮಾಡಿಸಿದ್ವಿ. ಅವಳು ಈವ್ನಿಂಗ್ ಟ್ಯೂಷನ್ಗೆ ಹೋಗಿದ್ದಾಳೆ. ಅಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸು ಮತ್ತು ಚಾಕ್ಲೇಟ್ ಹಂಚಿದ್ವಿ. ಅಲ್ಲೇ ಚಾಕ್ಲೇಟ್ ಎಲ್ಲ ಕೊಟ್ಟ ಮೇಲೆ ಬೇಗನೆ ಮನೆಗೆ ಕರ್ಕೊಂಡು ಬಂದ್ವಿ. ಇನ್ನು ಅವ್ರ ಮಮ್ಮಿ ಕೂಡ ಡ್ಯೂಟಿಯಿಂದ ಬಂದಳು. ಇನ್ನು ಕೇಕ್ ತರೋಣ ಈವ್ನಿಂಗ್ ಕೇಕ್ ಕಟ್ ಮಾಡೋದಕ್ಕೆ ಅಂಥೇಳಿ ಸ್ಪೆಷಲ್ ಆಗಿರುವಂಥ ಬಾರ್ಬಿ ಡಾಲ್ ಕೇಕನ್ನು ಆರ್ಡ್ರ್ ಮಾಡಿದ್ಲು. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ದೊಡ್ಡ ಬಾಕ್ಸಲ್ಲಿ ಎತ್ತಿ ಕೊಟ್ಟರು, ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಬರ್ತ್ಡೇ ಕ್ಯಾಪು ಮತ್ತು ಬರ್ತ್ಡೇ ಗರ್ಲ್ ಅಂತೇಳಿ ಬರ್ತಿರ್ತಾರಲ್ಲ, ಅವೆಲ್ಲನೂ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಂಡು ಬಂದ್ವಿ. ಇದೇ ನೋಡಿ ಕೇಕು ಎಷ್ಟು ಚೆನ್ನಾಗಾಗಿದೆಯಲ್ಲ. ನಮ್ಮ ಕುಶಲ ಕೂಡ ಹಾಗೆ ಇದ್ದಾಳೆ. ಬಾರ್ಬಿ ಡಾಲ್ ಅಂದರೆ ಇಬ್ಬರಿಗೂ ಶೂಟ್ ಆಗಿದೆ. ಹಾಗೆ ಈಗ ಹಾಕ್ಕೊಂಡಿರುವ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಡ್ರೆಸ್ ನಾವು ಇವತ್ತು ಈವ್ನಿಂಗ್ಗೆ ತಂದಿರೋದು. ಇವತ್ತು ಈವ್ನಿಂಗ್ ತರೋದಕ್ಕೆ ಒಂದು ರೀಸನ್ ಇದೆ, ಅದು ಏನು ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಆಲ್ರೆಡಿ ನಾವು ಬರ್ತ್ಡೇಗಂತ 2 ಡ್ರೆಸ್ ತಂದಿದ್ರು ಕೂಡ ಈ 3ನೇ ಡ್ರೆಸ್ ಯಾಕೆ ತಂದ್ವಿ ಅನ್ನೋದು ಮುಂದೆ ತಿಳಿಸ್ತೀನಿ ನಿಮಗೆ. ಈಗ ಅವಳು ಕೇಕ್ ಕಟ್ ಮಾಡ್ತಾಳೆ, ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಕುಶಲ, ಹ್ಯಾಪಿ ಬರ್ತ್ಡೇ ಟು ಯು. ಈಗ ಕ್ಯಾಂಡಲನ್ನು ಬೆಳಗಿಸಿದ ಮೇಲೆ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಬ್ರಿಗೊಬ್ರಿಗೆ ತಿನ್ನಿಸ್ಕೊತಾ ಇದ್ದೀವಿ. ಈಗ ನನ್ನ ಮಗಳು ಚಿಕ್ಕವಳು ಪ್ರೆಗ್ನೆಂಟ್ ಇದ್ಲಲ್ಲ, ಕಾರ್ತಿಕ್ ಕೂಡ ಬಂದಿದ್ದ. ಅವರು ಕೂಡ ಕೇಕ್ ತಿನ್ನಿಸಿದ್ರು. ನಾನು ಕೂಡ ಕೇಕ್ ತಿನ್ನಿಸಿ ಒಂದು ಚಿಕ್ಕ ಗಿಫ್ಟನ್ನು ಕೊಟ್ಟೆ. ಇವರು ನಮ್ಮ ಮನೆ ಅಪೋಸಿಟೇ ಇರ್ತಾರೆ, ಭಾನು ಅಂತ. ಅವ್ರ ಮಕ್ಕಳು ಹಾಸಿನಿ ಮತ್ತು ಚರಣು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ನಮ್ಮ ಕುಶಲಗೆ. ಅವ್ರು ತಂದಿರುವಂಥ ಗಿಫ್ಟ್ ಕೊಡುವಾಗ ಉಳಿದಿರೋ ಮಕ್ಕಳು ಎಲ್ಲರೂ ನಾನು ಕೊಡ್ತೀನಿ ಅಂತ ಎಲ್ಲರೂ ಒಮ್ಮೆಲೆ ಬಂದರು. ನೀವು ಆ ರೀತಿ ಕೊಟ್ಟರೆ ಯಾರ್ದು ಫೋಟೋ ಬರೋಲ್ಲ, ಲೈನಾಗಿ ಒಬ್ಬೊಬ್ಬರಿಗೆ ಕರೆಸಿ ಅವ್ರ ಕಡೆಯಿಂದ ಗಿಫ್ಟ್ ಕೊಡಿಸಿ ಫೋಟೋಸ್ ಕೂಡ ತೊಗೊಂಡಿದ್ದೀವಿ. ಆ ಎಲ್ಲ ಫೋಟೋಸನ್ನು ಲಾಸ್ಟಲ್ಲಿ ಹಾಕಿದ್ದೀನಿ, ಎಲ್ಲರೂ ನೋಡಿ. ಈ ಮತ್ತೊಂದು ಡ್ರೆಸ್ ಯಾಕೆ ತೊಗೊಂಡ್ವಿ ಅಂತಂದರೆ ಎಲ್ಲರೂ ವಿಶ್ ಮಾಡ್ತಾ ಇದ್ರಲ್ಲ, ಹಾಗೆ ನಮ್ಮ ಮಹೇಶ್ ಅವ್ರ ಸರ್ ಕೂಡ ವಿಶ್ ಮಾಡಿದರು.
ಕುಶಲ ಬಂದಮೇಲೆ ಥ್ಯಾಂಕ್ ಯು ಅಂತೇಳಿ ವಾಯ್ಸ್ ಮೆಸೇಜ್ ಕಳಿಸಿದ್ರು, ಥ್ಯಾಂಕ್ ಯು ಸರ್ ಅಂತ. ಅವಳು ಸ್ವೀಟ್ ವಾಯ್ಸ್ ಕೇಳಿ ಅವರು ದುಡ್ಡು ಹಾಕಿ ಇವತ್ತು ಒಂದು ಡ್ರೆಸ್ ಕೊಡಿಸು ನನ್ನ ಕಡೆಯಿಂದ ಅಂತ ಹೇಳಿದರು. ಅದು ಒಂದು ರೀಸನ್. ಆದರೆ ನಾವು ನಿನ್ನೆ ದಿನ ಹೋಗ್ಬೇಕಾದ್ರೆ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ಈ ಡ್ರೆಸ್ಸು. ಅದನ್ನು ನೋಡಿ ನಮಗೆ ಮೊದಲೇ ಇಷ್ಟ ಆಗಿತ್ತು. ನೆಕ್ಸ್ಟ್ ಯಾವಾಗಾದರೂ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಇನ್ನು ಅವರು ತೊಗೊವಂತ ಹಾಕಿದ್ದಾರಲ್ಲ, ಒಂದು ನೆನಪಿರುತ್ತೆ ಅಂತೇಳಿ ಅವತ್ತೇ ಹೋಗಿ ನಾವು ಆ ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇನ್ನು ಬಂದಿರುವಂಥ ಮಕ್ಕಳಿಗೆ ಏನಾದರೂ ಕೊಡಬೇಕಲ್ಲ. ಮಕ್ಕಳಿಗೆ ನಾವು ಏನು ಊಟಕ್ಕೆ ಕೊಟ್ಟರು ಅವ್ರಿಗೆ ಖುಷಿ ಇರಲ್ಲ. ಈ ರೀತಿ ಜ್ಯೂಸು, ಕೇಕು, ಬೋಂಡ ಮತ್ತು ದಾಲ್ ತಂದಿದ್ವಿ, ಲೇಸು ಅವೆಲ್ಲ ಕೊಟ್ಟರೆ ಮಕ್ಕಳಿಗೆ ಕೆಮ್ಮಾಗುತ್ತಲ್ಲ ಅಂಥೇಳಿ ಮಕ್ಕಳಿಗೆ ಇಷ್ಟ ಇರುವಂಥ ಎಲ್ಲ ಒಂದೊಂದು ವಸ್ತುಗಳನ್ನು ತಂದು ಬಂದಿರುವಂಥ ಎಲ್ಲರಿಗೂ ಕೊಟ್ವಿ. ಇನ್ನು ಅವ್ರು ಹೋದ ತಕ್ಷಣ ನಮ್ಮ ಕುಶಲ ಎಲ್ಲ ಬಂದಿರುವಂಥ ಗಿಫ್ಟ್ಸ್ ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿ, ನನಗೆ ಇವೆಲ್ಲ ಗಿಫ್ಟ್ಸ್ ನಾನೇ ಓಪನ್ ಮಾಡ್ತೀನಿ ಅಂಥೇಳಿ ಫುಲ್ ಖುಷಿಯಿಂದ ಇದ್ದಾಳೆ. ಒಂದು ಫಂಕ್ಷನ್ ಮಾಡಿದ್ಮೇಲೆ ಅದು ಪ್ರಿಪ್ರೇಷನ್ ಎಷ್ಟು ಮುಖ್ಯನೋ ಅದಾದಮೇಲೆ ಎಲ್ಲ ಎತ್ತಿಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇನ್ನು ಎಲ್ಲರೂ ಹೋದ್ಮೇಲೆ ಎಲ್ಲ ಎತ್ತಿಡೋದಕ್ಕೆ ತುಂಬ ಲೇಟ್ ಆಯಿತು. ಆದರೆ ನಮ್ಮ ಕುಶಲ ಮಾತ್ರ ಮಲಗ್ತಾನೇ ಇಲ್ಲ. ಎಲ್ಲ ಗಿಫ್ಟ್ಗಳು ಇವು ನನಗೂ ಅಂತೇಳಿ ಎಲ್ಲ ಎತ್ತೆತ್ತಿ ಕವರಲ್ಲಿ ಎತ್ತಿಡ್ತಾ ಇದ್ದಾಳೆ. ನಾವು 3ನೇ ವರ್ಷದ ಬರ್ತ್ಡೇ ಕೂಡ ತುಂಬ ಸ್ಪೆಷಲ್ಲಾಗೆ ಸೆಲೆಬ್ರೇಟ್ ಮಾಡಿದ್ವಿ. ಮಿಡ್ ನೈಟು ಒಂದು ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಮಾರ್ನಿಂಗ್ ವಾಟ್ರೆಲ್ಲ ಹಾಕಿದ್ವಿ, ಅಂದರೆ ಕಲರ್ ನೀರು ಹಾಕಿ ಹೂವಿನಿಂದ ರಂಗೋಲಿ ಹಾಕಿ ಅವಾಗೊಂದು ಸೆಲೆಬ್ರೇಟ್ ಮಾಡಿದ್ವಿ ಆರತಿ ಮಾಡಿ. ಮತ್ತು ಈವ್ನಿಂಗ್ ಒಂದು ಆರತಿ ಮಾಡಿ ಕೇಕ್ ಕಟ್ ಮಾಡಿದ್ವಿ. ಸ್ಕೂಲಲ್ಲಿ ಕೂಡ ಅವ್ರ ಮಿಸ್ ಜೊತೆಗೆ ಒಂದು ಕೇಕ್ ಕಟ್ ಮಾಡಿ ಅಲ್ಲಿ ಕೂಡ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಅವು ಎಲ್ಲನೂ ಒಂದೊಂದಾಗಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಿ. ಯಾಕಂದರೆ ಮಕ್ಕಳು ತುಂಬಾ ಇಷ್ಟಪಡೋದು ಎಲ್ಲದಕ್ಕಿಂತ ದೊಡ್ಡ ಹಬ್ಬ ಅಂದರೆ ಅವರಿಗೆ ಹುಟ್ಟುಹಬ್ಬನೇ. ನಾವು 1ನೇ ವರ್ಷ ಅಂತೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಫಸ್ಟ್ ವರ್ಷ ಬರ್ಡೇ ಎಲ್ಲ ರಿಲೇಟಿವ್ಸ್ಗೆ, ಫ್ರೆಂಡ್ಸಿಗೆಲ್ಲ ಕರೆದು ಸ್ಟೇಜ್ ಹಾಕಿಸಿ ತುಂಬ ಚೆನ್ನಾಗಿ ಮಾಡಿದ್ವಿ. ಆಗ ನಮ್ಮದು ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಹಾಗಾಗಿ ಅದು ಒಂದು ವಿಡಿಯೋ ಇಲ್ಲ. ಆಮೇಲೆ 2ನೇ ವರ್ಷ ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ನೀವು ಯಾರಾದರೂ ನಮ್ಮ ಕುಶಲಗೆ ವಿಶ್ ಮಾಡಬೇಕು ಅಂದ್ಕೊಂಡಿದ್ರೆ ಹ್ಯಾಪಿ ಬರ್ಡೇ ಕುಶಲ ಅಂತೇಳಿ ಕಮೆಂಟಲ್ಲಿ ಕೂಡ ತಿಳಿಸಿ. ಈಗ ಸದ್ಯದಲ್ಲೇ ಅವಳಿಗೆ 5ನೇ ವರ್ಷದ ಹುಟ್ಟುಹಬ್ಬ ಕೂಡ ಬರೋದಿದೆ. ಯಾಕಂದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು. ನನ್ನ ಮಗಳು ಇವಳು ಹುಟ್ಟುಹಬ್ಬ ಆದ ಒಂದು 15 ದಿನದಲ್ಲಿ ಅವಾಗೇ ದಿನಗಳಿದ್ವು. 15 ದಿನಕ್ಕೆ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಎಷ್ಟು ಕೆಲಸ ಇರುತ್ತಲ್ಲ. ಡೆಲಿವರಿ ಆದ ತಕ್ಷಣ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಹಾಗಾಗಿ ಮಧ್ಯದಲ್ಲಿ ನನಗೆ ವೀಡಿಯೋಗಳನ್ನು ಮಾಡೋಕ್ಕಾಗಲಿಲ್ಲ. ಮತ್ತು ಈ ವರ್ಷ ಹೇಗೆ ಹುಟ್ಟುಹಬ್ಬನ ಮಾಡಬೇಕು, ಏನೇನು ರಿಟರ್ನ್ ಗಿಫ್ಟ್ಸ್ ಕೊಡಬೇಕು, ಹೇಗೆ ಡೆಕೋರೇಟ್ ಮಾಡಬೇಕು ಮನೆಯಲ್ಲೇ ಚಿಕ್ಕದಾಗಿ ಅಂತ ನೋಡ್ತಾ ಇರಬೇಕಾದ್ರೆ ನನಗೆ ಈ ಹಳೆ ವೀಡಿಯೋಗಳು ಕಾಣಿಸಿದ್ವು. ಇಷ್ಟೊಂದು ವಂಡರ್ಫುಲ್ ಇರುವಂಥ ಮೆಮೊರಿ ಇದೆಯಲ್ಲ, ಇದನ್ನು ಯಾಕೆ ಮಿಸ್ ಮಾಡ್ಕೋಬೇಕು, ನಾವು ಯಾವಾಗಾದರೂ ಬೇಕಂದಾಗ ನೋಡ್ಬೋದಲ್ಲ. ಎಲ್ಲ ವೀಡಿಯೋಸ್ ಹಾಗೆ ಇದ್ವು, ಯಾವು ಡಿಲೀಟ್ ಆಗಿರಲಿಲ್ಲ. ಹಾಗಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಈಗ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಕುಶಲ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.